ಇಡೀ ದೇಶದಲ್ಲಿ ರಾಜಕಾರಣದ ದಿಕ್ಕು ಬದಲಾಗಿದ್ದು ಈ ವರ್ಷ ಮೇ 4ನೇ ತಾರೀಕಿಗೆ ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬಂದಾಗ ಅದರಲ್ಲೂ ವಿಶೇಷವಾಗಿ ಯಾವ ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವಾಗಿರಲಿಲ್ವೋ ಆ ಪಶ್ಚಿಮ ಬಂಗಾಳದಲ್ಲಿ 208 ಸ್ಥಾನಗಳನ್ನು ಬಿಜೆಪಿ ಗೆಲ್ಲುವ ಮುಖಾಂತರ 15 ವರ್ಷಗಳ ಟಿಎಂಸಿಯ ಭದ್ರಕೋಟೆಯನ್ನು ಛಿದ್ರ ಮಾಡಿತು. ಕೇವಲ ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿ ಆಡಳಿತವನ್ನು ಮಾತ್ರ ಬಿಜೆಪಿ ಅಂತ್ಯ ಮಾಡಲಿಲ್ಲ, ಅದರ ಬದಲಾಗಿ ಟಿಎಂಸಿಯು ಕೂಡ ಅಂತ್ಯದ ಹಾದಿಗೆ ಹೋಗುವ ಹಂತಕ್ಕೆ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಋತುಬ್ರತ್ ಬ್ಯಾನರ್ಜಿ ನೇತೃತ್ವದ ಶಾಸಕರು 58 ಜನ ಏಕಾಏಕಿಯಾಗಿ ಅಭಿಷೇಕ್ ಬ್ಯಾನರ್ಜಿ ಅವರನ್ನು ವಿರೋಧ ಮಾಡಿಕೊಂಡು ಹೊರಗಡೆ ಬಂದಿದ್ದು, ಅದಾದ ನಂತರ ರಾಜ್ಯಸಭೆಯ ಸಂಸದರ ರಾಜೀನಾಮೆ ಕೊಟ್ಟರು, ಲೋಕಸಭೆಯ ಸಂಸದರ ರಾಜೀನಾಮೆ ಕೊಡುವಂತಹ ಪರ್ವಗಳು ಶುರುವಾಗಿದೆ. ಇದೀಗ ಒಂದು ತಿಕ್ಕಾಟ ಶುರುವಾಗಿದೆ. ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಒರಿಜಿನಲ್ಲು ಅಥವಾ ಬಂಡಾಯ ಎದ್ದಿರುವಂತಹ ಸಂಸದರು ಶಾಸಕರ ಟಿಎಂಸಿ ನೈಜವಾದಂತಹ ಟಿಎಂಸಿಯು, ಇಂಥದ್ದೊಂದು ಚರ್ಚೆ ಶುರುವಾಗಿದೆ. ಇವೆಲ್ಲದರ ಹಿಂದೆ ದೇಶದ ಗೃಹ ಸಚಿವ ಬಿಜೆಪಿಯ ನಾಯಕ ಅಮಿತ್ ಶಾ ಒಂದು ಚಾಣಕ್ಯ ನೀತಿಯನ್ನು ಅನುಸರಿಸಿದ್ದಾರೆ ಅಂತ. ಅಂದರೆ ಈಗ ವಿರೋಧ ಪಕ್ಷಗಳು ಹೇಳುವಂತಹ ರೀತಿ ಆಪರೇಷನ್ ಕಮಲದ ನೀತಿ ಬದಲಾಗಿದೆ, ಅದನ್ನು ಬೇರೆ ರೀತಿಯಲ್ಲಿ ಮಾಡಿದ್ದಾರೆ ಅಂತ. ಬಿಜೆಪಿ ವಿರುದ್ಧ ಹೋರಾಟ ಮಾಡಬೇಕು ಅಂತ ಇಂಡಿಯಾ ಮೈತ್ರಿಕೂಟ ಸಜ್ಜಾಗಿತ್ತು. ಇಂಡಿಯಾ ಮೈತ್ರಿಕೂಟ ಇದೀಗ ಛಿದ್ರ ಆಗ್ತಾ ಇರೋದನ್ನು ನೋಡಿದ್ದೀವಿ. ಅದರ ಭಾಗವಾಗಿ ಟಿಎಂಸಿ ಆಗಿರೋದು. ಇದೀಗ ಬಿಜೆಪಿಗೆ ಟಿಎಂಸಿ ಒಡೆದಿದ್ದರ ಲಾಭ ಏನು? ಈ ಲೆಕ್ಕಾಚಾರ ದೇಶದ ರಾಜಕಾರಣದಲ್ಲಿ ಆಗ್ತಾ ಇದೆ. ಯಾಕಂದರೆ 24ರ ಚುನಾವಣೆಯಲ್ಲಿ ಬಿಜೆಪಿ ಏಕಾಂಗಿಯಾಗಿ ಬಹುಮತವನ್ನು ಪಡೆದುಕೊಳ್ಳಿಲ್ಲ. ಎನ್ಡಿಎ ನೇತೃತ್ವದಲ್ಲಿ ಮೈತ್ರಿಕೂಟ ಆಯಿತು. ಅವರು ತೆಗೆದುಕೊಂಡು ಬರುವಂತಹ ಬಿಲ್ಗಳು, ತಿದ್ದುಪಡಿಗಳು, ಅವುಗಳಿಗೆ 3/2 ಬಹುಮತ ಲೋಕಸಭೆಯಲ್ಲೂ ಬೇಕು, ರಾಜ್ಯಸಭೆಯಲ್ಲೂ ಕೂಡ ಬೇಕು. ಬಹುಮತ ಇಲ್ಲ. ಈ ಕಾರಣಕ್ಕಾಗಿ ಅವುಗಳು ಮುಂದೆ ಹೋಗ್ತಾ ಇಲ್ಲ. ಅದರ ಭಾಗವಾಗಿ ಇಂಥದ್ದೊಂದು ಪ್ರಯತ್ನ ಆಗಿದೆ ಅನ್ನುವಂಥ ಸುದ್ದಿಗಳು ಬರ್ತಾ ಇರೋದು. ಏನಿದೆ ಹಾಗಾದರೆ? ದೀದಿಗೆ ಬಿಗ್ ಶಾಕ್, ಮಮತಾ ಕೋಟೆಯಲ್ಲಿ ಬಿರುಕು ಮೂಡಿರೋದು. ತೃಣಮೂಲ ಕಾಂಗ್ರೆಸ್ನ 20 ಸಂಸದರಿಂದ ಬಂಡಾಯ ಆಗಿದೆ. ಎನ್ಡಿಎಗೆಲ್ಲ ಬೆಂಬಲ ಕೊಟ್ಟರು. ಕಾಕೋಲಿ ಘೋಷ್ ದಸ್ತಿದಾರ್ ನೇತೃತ್ವದಲ್ಲಿ ಮಮತಾ ಜೊತೆಗೆ ಸಂಬಂಧವನ್ನು ಕಳೆದುಕೊಂಡರು. ಈ ಪ್ರಗತಿಗಳು ಆಗ್ತಾ ಇರೋದು ಕಳೆದ ಒಂದು 15 ದಿನಗಳಿಂದ ಬಂಗಾಳದ ರಾಜಕಾರಣದಲ್ಲಿ ಆಗ್ತಿದೆ. ಇದು ನೇರವಾಗಿ ಬಿಜೆಪಿಗೆ ಸೇರಿದ ಎನ್ಸಿಪಿಯ ಪಕ್ಷದೊಂದಿಗೆಲ್ಲ ಬಂಡಾಯಗಾರರು ವಿಲೀನ ಆದರು. ಟಿಎಂಸಿ ಸಂಸ್ಥಾಪಕ ಸದಸ್ಯ ಸುದೀಪ್ ಬಂಡೋಪಾಧ್ಯಾಯರಿಂದಲೂ ಕೂಡ ದೀದಿಗೆ ಶಾಕನ್ನು ಕೊಡಲಾಗಿದೆ. ಜೂನ್ 8ನೇ ತಾರೀಕಿಗೆ ಒಂದು ಬಂಡಾಯದ ಸಭೆ ಆಯಿತು. ಎಲ್ಲಿ? ಪಶ್ಚಿಮ ಬಂಗಾಳದ ಬಿಜೆಪಿ ಉಸ್ತುವಾರಿ ಭೂಪೇಂದ್ರ ಯಾದವ್ ಅವರ ನಿವಾಸದಲ್ಲಿ ಆಯ್ತಂತೆ. ಅಲ್ಲಿ ಸುಖೇಂದು ಶೇಖರ್ ರಾಯ್ ರಾಜ್ಯಸಭಾ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟರಲ್ಲ, ಅವರೆಲ್ಲ ಇದ್ರು. ಬಂಡಾಯದ ಭೀತಿ ಕಾಣಿಸಿದ ತಕ್ಷಣ ಅಭಿಷೇಕ್ ಬ್ಯಾನರ್ಜಿ ಏನು ಮಾಡಿದ್ರು? ಸ್ಪೀಕರಿಗೆ ಒಂದು ಪತ್ರ ಬರೆದ್ರು. ನಿನ್ನೆ ಏನಂತ ಪತ್ರ ಬರೆದು? ಅಧಿಕೃತ ಮಾನ್ಯತೆಯನ್ನು ಕೊಡಬಾರದು, ಅವರಿಗೆ ಪ್ರತ್ಯೇಕವಾದಂಥ ಆಸನಗಳೆಲ್ಲ ಕೊಡಬಾರದು ಅಂತ. 14ರ ಸಂಜೆ ಒಂದು ಬೆಳವಣಿಗೆ ಆಯಿತು. ಕಾಕೋರಿ ಘೋಷ್ ದಸ್ತಿದಾರ್ ಮತ್ತು ಸುದೀಪ್ ಬಂಡೋಪಾಧ್ಯಾಯ ಅವರೆಲ್ಲ ಸೇರಿ ಬಂಡಾಯ ಎದ್ರು. ಅದರಲ್ಲಿ ರಚನಾ ಬ್ಯಾನರ್ಜಿ ಕೂಡ ಇದ್ರು. ಇದರಲ್ಲಿ ಪ್ರಮುಖವಾಗಿ ಸುದೀಪ್ ಬಂಡೋಪಾಧ್ಯಾಯ ಇದ್ದಾರಲ್ಲ, ಅವರು ಮಮತಾ ಬ್ಯಾನರ್ಜಿ ಅವರ ಆಪ್ತರು. ಇವರ ಪತ್ನಿ ಟಿಎಂಸಿಯ ಶಾಸಕಿ 6 ಬಾರಿ ಸಂಸದರಾಗಿ ಆಯ್ಕೆ ಆಗಿದ್ದಾರೆ. ಇದೀಗ ಈ ವ್ಯಕ್ತಿ ದೀದಿಯವರ ವಿರುದ್ಧವೇ ಬಂಡಾಯ ಎದ್ದುಬಿಟ್ಟಿದ್ದಾರೆ. ಇವರೆಲ್ಲ 19 ಜನ ಸಂಸದರ ಬಂಡಾಯ ಎದ್ದಾಗ ಸುದೀಪ್ ಬಂಡೋಪಾಧ್ಯಾಯ ಅವರು ಏನಾಗಿದ್ರು? ತಟಸ್ಥ ನಿಲುವನ್ನು ತೆಗೆದುಕೊಂಡು ಬಂದಿದ್ರು. ಈ ತಟಸ್ಥ ನಿಲುವಾದ ನಂತರ ಏನಾಯಿತು ಅಂತ ಹೇಳಿದ್ರೆ, ಇವರು ಕೂಡ ಬಿಜೆಪಿ ನಾಯಕರನ್ನು ಭೇಟಿಯಾದ ನಂತರ ಟಿಎಂಸಿ ವಿರುದ್ಧ ಅಸಮಾಧಾನವನ್ನು ಹೊರಹಾಕುವ ಮುಖಾಂತರ ಇದೀಗ ಅವರು ಕೂಡ ಬಂಡಾಯ ಎದ್ದಿದ್ದಾರೆ. ಸುದೀಪ್ ಬಂಡೋಪಾಧ್ಯಾಯ ಹೇಳ್ತಾ ಇದ್ದಾರೆ, ನಾವೇ ಅಸಲಿ ಟಿಎಂಸಿ, ನೋಡ್ತಾ ಇರಿ ಏನು ಬೆಳವಣಿಗೆಗಳಾಗುತ್ತೆ, ಕಾನೂನಾತ್ಮಕವಾಗಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ಇದರ ಜೊತೆಗೆ ಸಂಸತ್ತಿನಲ್ಲಿ ಸಂಖ್ಯಾಬಲ ಅದನ್ನು ಬದಲಾಗ್ಬಿಟ್ಟಿದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಿಜೆಪಿಯ ಈ ಚಾಣಕ್ಯ ನೀತಿ ಹಿಂದೆ ಒಂದು ಸಂಖ್ಯಾಬಲ ಇದೆ. ಮಸೂದೆಗಳನ್ನು ಪಾಸ್ ಮಾಡಿಸಬೇಕು, ತಿದ್ದುಪಡಿಗಳಾಗಬೇಕು. 1 ಕ್ಷೇತ್ರಗಳ ಪುನರ್ವಿಂಗಡಣೆ ಮತ್ತು ಮಹಿಳಾ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರಿಗೆ ಕಳೆದ ಏಪ್ರಿಲ್ನಲ್ಲಿ ಹಿನ್ನಡೆ ಆಗಿತ್ತು. ಇದೀಗ ಸಂಖ್ಯಾಬಲ ಬದಲಾಗಿದೆ. ರಾಜ್ಯಸಭೆಯಲ್ಲಿ 3/2 ಬಹುಮತದ ಸನಿಹಕ್ಕೆ ಎನ್ಡಿಎ ಮೈತ್ರಿಕೂಟ ಬಂದಿದೆ. ಏನಾಯಿತು ಅಂತ ಹೇಳಿದ್ರೆ, ತಿದ್ದುಪಡಿ ಮಸೂದೆ ಅಂಗೀಕಾರ ಎಲ್ಲದಕ್ಕೂ ಬಹುಮತ ಬೇಕು. ಲೋಕಸಭೆಯಲ್ಲಿ 363 ಸಂಸದರ ಬೆಂಬಲ, 314 ಇದೆ. ಇದೀಗ 48ರ ಕೊರತೆ ಇದೆ. ಅಂದರೆ 543 ಲೋಕಸಭಾ ಕ್ಷೇತ್ರಗಳು, ಬಹುಮತಕ್ಕೆ 272 ಬೇಕು. ರಾಜ್ಯಸಭೆಯಲ್ಲಿ 148 ಎನ್ಡಿಎ ಇರೋದು. ಇದೀಗ ಜಾರ್ಖಂಡ್ ಮತ್ತು ಮಿಜೋರಾಂನಲ್ಲಿ ಚುನಾವಣೆಯಲ್ಲಿ 3 ಗೆಲ್ತಾರೆ ಅನ್ನುವಂಥ ಲೆಕ್ಕಾಚಾರ. ಅದರ ಜೊತೆಗೆ ಟಿಎಂಸಿಯಿಂದಲೂ ಕೂಡ 3 ಜನ ಏನು ರಾಜೀನಾಮೆ ಕೊಟ್ಟರಲ್ಲ, ಆ 3 ಬಹುಮತ ಇರುವ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ನೇತೃತ್ವದ ರಾಜ್ಯಸಭಾ ಅಭ್ಯರ್ಥಿಗಳೆಲ್ಲ ಗೆಲ್ತಾರೆ. ಅದು ಕೂಡ ರಾಜ್ಯಸಭೆಗೆ ಬಹುಮತವನ್ನು ತಂದುಕೊಡುತ್ತೆ. ಆ ಮುಖಾಂತರ ಬಿಜೆಪಿಗೆ 154ಕ್ಕೆ ರಾಜ್ಯಸಭೆಯಲ್ಲಿ ಏರಿಕೆ ಆಗುತ್ತೆ. ಇದೀಗ 3/2 ಬಹುಮತ
ಬಹುಮತ ಬೇಕು. ಅದಕ್ಕೆ ರಾಜ್ಯಸಭೆಯಲ್ಲಿ 9 ಸ್ಥಾನಗಳು ಅಲ್ಲಿ ಕೊರತೆ ಆಗುತ್ತೆ. ಈಗ ಕೆಲವೊಂದಿಷ್ಟು ಇನ್ನೂ TMCಯ ಸಂಸದರೆಲ್ಲ ರಾಜೀನಾಮೆ ಕೊಡ್ತಾರೆ. ಆ ಸಂಸದರನ್ನು ಪುನರಪಿ ಆಯ್ಕೆ ಮಾಡ್ಕೊಂಡು ಬಂದು ರಾಜ್ಯಸಭೆಯಲ್ಲಿ ಬೇಕಾದಂಥ 163 ಸ್ಥಾನಗಳನ್ನು ತೆಗೆದುಕೊಂಡು ಬರಬಹುದು ಅಂತ ಹಿಂದೆ ಆಮ್ ಆದ್ಮಿಯ ರಾಘವ್ ಚಡ್ಡಾ ಅವರ ನೇತೃತ್ವದಲ್ಲಿ 7 ಜನ ಆಪ್ಗೆ ಬಾಯ್ ಹೇಳಿದ್ರು. ಬಿಜೆಪಿ NDA ಮೈತ್ರಿಕೂಟಕ್ಕೆ ಸಪೋರ್ಟ್ ಮಾಡಿದ್ದನ್ನೆಲ್ಲ ನೋಡಿದ್ದೀವಿ. ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳು ರಾಜ್ಯಸಭೆಯಲ್ಲಿ ಆಗಬಹುದು ಅಂತ ಅಮಿತ್ ಶಾ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ ಅಂತ. ಏನಿದು ಮಾಸ್ಟರ್ ಪ್ಲಾನ್? ಪಕ್ಷಾಂತರ ನಿಷೇಧ ಕಾಯ್ದೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಅಮಿತ್ ಶಾ ರಣತಂತ್ರ. 2/3 ಭಾಗ. ಈ ಸಂಸದರು ಶಾಸಕರು ಒಟ್ಟಾಗಿ ಎಲ್ಲ ವಿಲೀನರಾದರೆ ಸದಸ್ಯತ್ವಕ್ಕೆ ಯಾವುದೇ ಧಕ್ಕೆ ಆಗೋದಿಲ್ಲ. ಹೀಗಾಗಿ ನಾವು ಅದನ್ನು ತಮಿಳುನಾಡಿನ ರಾಜಕಾರಣದಲ್ಲಿ ನೋಡಿದ್ದೀವಿ. AIDMK ಕೆಲವೊಂದಿಷ್ಟು ಜನ ಹೋದರು, ಆದರೆ 2/3 ಇರಲಿಲ್ಲ. ಹೀಗಾಗಿ ಅವರಿಗೆ ಪಕ್ಷಾಂತರ ವಿರೋಧಿ ಕಾಯ್ದೆ ಏನಿತ್ತಲ್ಲ ಅದು ಅವರಿಗೆ ಕಾನೂನಾತ್ಮಕವಾಗಿ ಕಾಡ್ತಾ ಇದೆ ಅಂತೆಲ್ಲ ಸುದ್ದಿ ನೋಡಿದ್ವಿ. ಇದೀಗ ಕ್ಷೇತ್ರ ಪುನರ್ವಿಂಗಡಣೆ ಅದನ್ನೆಲ್ಲ ಬಿಲ್ ಪಾಸ್ ಮಾಡೋದು ಬಿಜೆಪಿಯ ಅಸಲಿ ಉದ್ದೇಶ ಅಂತ ಹೇಳಲಾಗುತ್ತೆ. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಸ್ವಯಂ ಪ್ರೇರಿತವಾಗಿ ನಾವು ಪಕ್ಷವನ್ನು ಬಿಟ್ಟಿದ್ದೀವಿ ಅಂತ ನಿಯಮ, ಅಂದರೆ ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಾರೆ. ಇವರು ವಿಪ್ಪನ್ನು ಉಲ್ಲಂಘನೆ ಮಾಡಿದ್ದಕ್ಕಾಗಿ ಸ್ವಯಂ ಪ್ರೇರಿತವಾಗಿ ಬಿಟ್ಟು ಹೋಗಿದ್ದಾರೆ ಅಂತ. ಹೀಗಾಗಿ ಅಲ್ಲಿಯ ಸ್ಪೀಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರು ಸದಸ್ಯತ್ವವನ್ನು ರದ್ದು ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅನರ್ಹರಾಗ್ತಾರೆ. ಅದಾದ ನಂತರ ಎಲೆಕ್ಷನ್ ಎಲ್ಲ ಎದುರಿಸಬೇಕು, ಇತ್ಯಾದಿ ಆಗುತ್ತೆ. ಮತ್ತೊಂದು ಕಡೆ ವಿಲೀನದ ಸಮಯದಲ್ಲಿ ತಾಂತ್ರಿಕ ತೊಂದರೆಗಳಾಗುತ್ತೆ. ಒಬ್ಬೊಬ್ಬರೇ ಒಂದು ಪಾರ್ಟಿಯನ್ನು ಸೇರ್ಪಡೆ ಆಗೋದು, ಅದು ದೊಡ್ಡ ಮಟ್ಟದ ತಾಂತ್ರಿಕವಾದ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಬಂಡಾಯ ಸಂಸದರು ಇದೀಗ ಒಂದು ತ್ರಿಪುರಾ ಮೂಲದ ಒಂದು ಪಾರ್ಟಿಯ ಜೊತೆಗೆ ವಿಲೀನ ಆಗ್ತಾ ಇದ್ದಾರೆ. ವಿಲೀನ ಆಗಿ ಇದೀಗ ಅವರು NDAಗೆ ಒಂದು ಸಪೋರ್ಟ್ ಮಾಡಿದ್ದಾರೆ. ಇದರ ಹಿಂದೆ 33% ಮಹಿಳಾ ಮೀಸಲಾತಿ, ಒನ್ಸ್ ಅಗೇನ್ ಕ್ಷೇತ್ರ ಮರು ವಿಂಗಡಣೆಗೆ ಇವರು ಬಹುಮತವನ್ನು ಮಾಡ್ಕೊಳ್ತಿದ್ದಾರೆ ಅಂತ ಸದ್ಯಕ್ಕೆ ಆಗ್ತಾ ಇರೋದು. TMC ಆಯಿತು, ಆಪ್ ಆಯಿತು. ಅದಾದ ನಂತರ ಇದೀಗ ಉದ್ಧವ್ ಠಾಕ್ರೆ ಸರದಿ ಅಂತ. ಏನಿದು? 7 ಸಂಸದರು, 9 ಪೈಕಿ 7 ಸಂಸದರೆಲ್ಲ ಎಲ್ಲಿಗೆ ಬರ್ಬೋದು? NDA ಮೈತ್ರಿಕೂಟಕ್ಕೆ. ಅಂದರೆ ಏಕನಾಥ್ ಶಿಂದೆ ಅವರ ಒರಿಜಿನಲ್ ಶಿವಸೇನೆ ಇದೆಯಲ್ಲ ಅದಕ್ಕೆ ಸಪೋರ್ಟ್ ಮಾಡಬಹುದು ಎನ್ನುವಂತಹ ಚರ್ಚೆಗಳು ಕಳೆದ ಕೆಲವು ದಿನಗಳಿಂದ ಆಗ್ತಾ ಇದೆ. ಒಂದು ಜೂನ್ 20ರೊಳಗೆಲ್ಲ NDA ಮೈತ್ರಿಕೂಟವನ್ನು ಅವರೆಲ್ಲ ಸೇರ್ತಾರೆ ಅಂತ. 9 ಸಂಸದರ ಪೈಕಿ 7 ಜನ. ಇದು ಕೂಡ ಅಷ್ಟೇ 2/3 ಬಹುಮತ ಬೇಕು. ಅದನ್ನು ಅವರು ಆ ಶಾಸಕರು ಸಂಸದರು ಬಂದರೆ ಪಕ್ಷಾಂತರ ಆ ಕಾಯ್ದೆ ಏನಿದೆ ಅದರಿಂದೆಲ್ಲ ಪಾರಾಗ್ತಾರೆ. ಹೀಗಾಗಿ ಅವರು 7 ಜನ ಬರಬಹುದು ಅಂತ ಇಂಡಿಯಾ ಮೈತ್ರಿಕೂಟದ ಸಂಖ್ಯಾಬಲ ಆ ಮುಖಾಂತರ 190ರಿಂದ 183ಕ್ಕೆ ಇಳಿಯುವಂತಹ ಆತಂಕ ಸದ್ಯಕ್ಕೆ ಎದುರಾಗಿದೆ. ಅಂದರೆ ನಿಮಗೆ ಈ ಮಹಾರಾಷ್ಟ್ರದಲ್ಲಿ ಆದಂತಹ ಬೆಳವಣಿಗೆಗಳನ್ನು ನೆಕ್ ಬಾರಿ ನೋಡಿದ್ದೀವಿ ನಾವು. ಏಕನಾಥ್ ಶಿಂದೆ ವರ್ಸಸ್ ಉದ್ಧವ್ ಠಾಕ್ರೆ ನಡುವೆ ಆಗಿತ್ತು. ಇದೀಗ ಏಕನಾಥ್ ಶಿಂದೆ ಬಣಕ್ಕೆ ಅವರು ಹೋಗ್ತಾ ಇದ್ದಾರೆ. ನಾಯಕತ್ವದ ಅಸಮಾಧಾನ ಇತ್ಯಾದಿ ಕಾರಣ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ.